ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನೀಗಾಗಲೇ ಇದರದ್ದು ಅಡಿಗೆಯ ರೆಸಿಪಿಯನ್ನು ತೋರಿಸಿದ್ದೀನಿ, ಅದರ ಉಪಯೋಗವನ್ನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಮಲಬಾರ್ ಸ್ಪ್ಯಾನಿಷ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಬಸಳೆ ಸೊಪ್ಪು ಅಂತ ಹೇಳ್ತಾರೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕ್ರಿಯೆ ಇದ್ದವರಿಗೆ, ಹಾಗೆ ಮಲಬದ್ಧತೆ ನಿವಾರಣೆ. ಬಸಳೆ ಸೊಪ್ಪಿನಲ್ಲಿ ತುಂಬ ನಾರಿನಾಂಶ ಇರೋದ್ರಿಂದ ಇದು ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಮೋಷನ್ ಎಲ್ಲ ಕರೆಕ್ಟಾಗಿ ಹೋಗೋದಿಲ್ಲ ನೋಡಿ, ಅವರಿಗೆ ತಿಂದರೆ ತುಂಬಾ ಚೆನ್ನಾಗಾಗುತ್ತೆ. ಅದೇ ರೀತಿ ಇದು ತುಂಬಾ ತಂಪಾಗಿರುವಂಥ ಒಂದು ತರಕಾರಿ. ಅಂದರೆ ಬಾಯಿಯಲ್ಲಿ ಹುಣ್ಣೆಲ್ಲ ಆಗಿ ಉಷ್ಣ ಹೀಟಾಗಿದ್ದರೆ ಅವರಿಗೆ ತುಂಬಾ ಒಳ್ಳೆಯದಾಗುತ್ತೆ, ತಂಪಾಗುತ್ತೆ. ಅದೇ ರೀತಿ ತುಂಬ ಶೀತ ಎಲ್ಲ ಇದ್ದವರಿಗೆಲ್ಲ ಆಗೋದಿಲ್ಲ, ಶೀತ ಕಫದ ಸಮಸ್ಯೆ ಎಲ್ಲ ಇದ್ದರೆ ತಿನ್ನಲಿಕ್ಕೆ ಹೋಗಬೇಡಿ. ಅದೇ ರೀತಿ ಇದರಲ್ಲಿ ಕಬ್ಬಿಣಾಂಶ ಇದೆ, ಅದೇ ರೀತಿ ರೋಗ ನಿರೋಧಕ ಶಕ್ತಿ ತುಂಬಾ ಇದೆ, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಎಲ್ಲ ಇದೆ. ಅದೇ ರೀತಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಮ್ ಕೂಡ ಇದೆ, ಅದರಿಂದ ಮೂಳೆಗೆಲ್ಲ ಒಳ್ಳೆಯದು. ಅದೇ ರೀತಿ ತುಂಬ ರೀತಿಯಾದ ಅಡುಗೆಯನ್ನು ಕೂಡ ಮಾಡ್ಬೋದು. ಬಸಳೆ ಸೊಪ್ಪಿನ ಸಾಂಬಾರು ಕೂಡ ಮಾಡ್ಬೋದು. ಬೇಳೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಸಾಲ ಹಾಕಿ ಮಾಡ್ಬೋದು. ಕರಾವಳಿ ಭಾಗದಲ್ಲಿ ಮಂಗಳೂರು ಕಡೆಯವರೆಲ್ಲ ಬಸಳೆ ಕಡಲೆ, ಬಸಳೆ ಎಟ್ಟಿ ಹಾಕಿ ಎಲ್ಲ ಮಾಡ್ತಾರೆ. ಅದೇ ರೀತಿ ಬಸಳೆ ಪುಂಡಿ ತುಂಬಾ ಚೆನ್ನಾಗಾಗುತ್ತೆ. ನಂದು ಯೂಟ್ಯೂಬ್ ಚಾನಲಲ್ಲಿ, ಇದರಲ್ಲಿ ಮಲೆನಾಡು ಕೈರುಚಿ ಚಾನಲ್, ನಾನು ಬಸಳೆ ಪುಂಡಿಯ ರೆಸಿಪಿಯನ್ನು ಯಾವ ರೀತಿ ಮಾಡ್ಬೋದು ಅಂತೇಳಿ ತೋರಿಸಿದ್ದೀನಿ, ನೀವು ಒಂದು ಸಲ ನೋಡಿ. ಆಮೇಲೆ ಸೊಪ್ಪಿನ ಸಾಂಬಾರು ಕೂಡ ಮಾಡಿದ್ದೀನಿ. ಅದೇ ರೀತಿ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಹಾಕಿ ಪಲ್ಯದ ಥರನೂ ಮಾಡ್ಬೋದು. ಟೊಮೊಟೊ, ಈರುಳ್ಳಿ ಎಲ್ಲ ಹಾಕಿ ಹುರಿದ್ಬಿಟ್ಟು ಅದೇ ರೀತಿ ಸುಕ್ಕ ಕೂಡ ಮಾಡ್ಬೋದು. ತಂಬುಳಿ, ಮಜ್ಜಿಗೆ ಹುಳಿಯನ್ನು ಕೂಡ ಮಾಡ್ತಾರೆ, ಎಲೆಯನ್ನು ಉಪಯೋಗಿಸಿ ತುಪ್ಪ, ಜೀರಿಗೆ, ಮೆಣಸು ಎಲ್ಲ ಹಾಕಿ ಮೊಸರು ಸೇರಿಸಿ ರುಬ್ಬಿ ತಂಬುಳಿ ಮಾಡಿದರೆ ಕೂಡ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತುಂಬಾ ತಂಪು. ಅದೇ ರೀತಿ ಪಕೋಡ ಕೂಡ ಮಾಡ್ತಾರೆ. ಎಲೆ ದೊಡ್ಡದಿರುತ್ತಲ್ಲ ಬಸಳೆ ಸೊಪ್ಪಿದ್ದು, ಅದನ್ನು ಕಡಲೆ ಹಿಟ್ಟಿಗೆ ಮುಳುಗಿಸಿ ಮಿಕ್ಸ್ ಮಾಡಿ ಎಲ್ಲ ಮೆಣಸಿನ ಹುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಕಡಲೆ ಹಿಟ್ಟಲ್ಲಿ ಅದ್ದಿ ಅದನ್ನು ಎಣ್ಣೆಯಲ್ಲಿ ಬಿಟ್ಟರೆ ಬಜ್ಜಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಈಗಾಗಲೇ ಬಸಳೆ ಪುಂಡಿ, ಅದೇ ರೀತಿ ಬಸಳೆದು ಸಾಂಬಾರೆಲ್ಲ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಆಮೇಲೆ ಹುರುಳಿಕಾಳು ಹಾಕಿ ಕೂಡ ಸಾಂಬಾರು ಮಾಡ್ತಾರೆ. ತುಂಬಾ ಹುರುಳಿಕಾಳು ಮತ್ತು ಬಸಳೆ ಸೊಪ್ಪು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಇದು ಮಂಗಳೂರು ಕಡೆಯವರೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಇದು ಸುಲಭದಲ್ಲಿ ಕೂಡ ಗಿಡ ನೆಡ್ಬೋದು, ಬಳ್ಳಿ ಥರ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿ ನೆಟ್ಟು ಅಂಗಡಿಯಲ್ಲಿ ತರಬೇಕಂತೇನಿಲ್ಲ, ಮನೆಯಲ್ಲಿ ಸ್ವಲ್ಪ ಜಾಗದಲ್ಲಿ ಇದನ್ನು ಬೆಳೆಸ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕೊಟ್ಟರೆ ಒಳ್ಳೆಯದು, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಸಾಂಬಾರು ಕೂಡ ಅಷ್ಟೇ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ. ಇದೇ ರೀತಿ ನಾನು ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ, ಅದೇ ರೀತಿ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಬಸಳೆ ಸೊಪ್ಪಿನ ಸಾಂಬಾರು ಅಥವಾ ಬಸಳೆ ಪುಂಡಿ, ಬಸಳೆಯಲ್ಲಿ ತುಂಬ ಇದರಲ್ಲಿ ಸೊಪ್ಪಿನಲ್ಲಿ, ದಂಟಿನಲ್ಲಿ ತುಂಬಾ ರೀತಿಯಾದಂಥ ಪದಾರ್ಥಗಳನ್ನು ಮಾಡ್ಬೋದು. ಯಾರೆಲ್ಲ ತಿಂದಿದ್ದೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟು ದಂಟೆಲ್ಲ ತುಂಬಾ ಎಲೆ ಎಲ್ಲ ತುಂಬಾ ಚೆನ್ನಾಗಿದೆ, ದಂಟೆಲ್ಲ ದಪ್ಪ ದಪ್ಪ ಆಗಿದೆ. ಇದು ಎಲ್ಲ ಕಡೆ ಸಿಗ್ತದೆ, ಮತ್ತು ಎಲ್ಲಿ ಕೂಡ ನೆಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಕೋಲೆಲ್ಲ ಇಟ್ಟು ಅದು ಬಳ್ಳಿ ಹೋಗಲಿಕ್ಕೆ ಬಿಡಬೇಕು, ತುಂಬಾ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಕೂಡ ನೆಡ್ಬೋದು. ಅದೇ ರೀತಿ ಮಾರ್ಕೆಟಲ್ಲಿ ಕೂಡ ಸಿಗ್ತದೆ. ಇದನ್ನು ಮಂಗಳೂರು ಕಡೆಯವರು, ಕೇರಳದಲ್ಲೆಲ್ಲ ತುಂಬಾ ಜಾಸ್ತಿ ಅಡುಗೆ ಮಾಡಿ ತಿಂತಾರೆ.